ನೋಡಿ, ಮುಖ್ಯಮಂತ್ರಿಗಳ ದ್ವಂದ್ವ ನಿಲುವು ಹೇಗೆ ಅಂತಕ್ಕಂಥದ್ದು ಪದೇ ಪದೇ ಸಾಕ್ಷ್ಯಗಳ ಸಮೇತ ಸಿಗ್ತಾ ಇದೆ. 2009ರಲ್ಲಿ ಮಂಡ್ಯ ಮೂಡಾದಲ್ಲಿ 107 ನಿವೇಶನಗಳ ಹಗರಣವೊಂದು ನಡೆದಿತ್ತು. ಆಗ ಮುಖ್ಯಮಂತ್ರಿಗಳು ಏನು ಮಾಡಿದ್ರು ನೋಡೋಣ. 2009ರಲ್ಲಿ ಮಂಡ್ಯದ ಮಂಡ್ಯ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಅದು ಮೂಡಾನೆ, ಮೈಸೂರು ಮೂಡಾನೆ, 107 ನಿವೇಶನ ಹಗರಣ ನಡೆದಿತ್ತು. ನಿವೇಶನ ವಾಪಸ್ ಬಳಿಕವೂ ಸಿಬಿಐ ತನಿಖೆಗೆ ನೀಡಿದ್ರು ಸಿಎಂ. ಅಂದರೆ ಯಾರ್ಯಾರು ಫಲಾನುಭವಿಗಳಿದ್ರು ಎಲ್ಲ ಸೈಟ್ ವಾಪಸ್ ಕೊಟ್ಬಿಟ್ಟಿದ್ರು. ಆಮೇಲೂ ಸಿಬಿಐ ಕೊಟ್ಟಿದ್ರು. ಸಿಬಿಐ ತನಿಖೆಗೆ ಕೊಟ್ಟು ಮೆಚ್ಚುಗೆಗೆ ಪಾತ್ರವಾಗಿದ್ದರು. ಸಿದ್ದರಾಮಯ್ಯನವರಿಗೆ 2013ರಲ್ಲಿ ಸಿಬಿಐ ಮೇಲೆ ನಂಬಿಕೆ ಇತ್ತು, ಈಗಿಲ್ವಾ? ಮಂಡ್ಯ ವಿಚಾರದಲ್ಲಿ ಕೈಗೊಂಡ ನಿರ್ಧಾರ ಮೈಸೂರು ವಿಚಾರದಲ್ಲಿ ಯಾಕಿಲ್ಲ? 5-6 ಕೋಟಿ ಹಗರಣ ಮಂಡ್ಯದಲ್ಲಿ ನಡೆದಿದ್ದು, ಅದನ್ನೇ ಸಿಬಿಐ ಕೊಟ್ಟವರು ಈಗ ಸಿಬಿಐಗೆ ಕಡಿವಾಣ ಹಾಕ್ಕೊಂಡು ಕೂತಿದ್ದೀರಾ. ತಮ್ಮ ಬುಡಕ್ಕೆ ಬರುತ್ತೆ ಅಂತ ಮುಖ್ಯಮಂತ್ರಿಗಳು ಹೆದರಿದ್ರಾ? ಇದು ಪ್ರಶ್ನೆ. ಪಕ್ಕದ ಜಿಲ್ಲೆ ಮಂಡ್ಯದಲ್ಲೇ ನಡೆದಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಂಡ. ರೋಹಿತ್, ಈ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ನಿಜ, 2009ರಲ್ಲಿ ಮಂಡ್ಯದಲ್ಲೂ ಕೂಡ ಈ ಥರ ನಡೆದಿತ್ತು ಒಂದು ಹಗರಣ. ಸೈಟ್ ಎಲ್ಲ ವಾಪಸ್ ಕೊಟ್ಟ ಮೇಲೂ ಸಿಬಿಐಗೆ ಕೊಟ್ಟಿದ್ರು ಮುಖ್ಯಮಂತ್ರಿಗಳು 2013ರಲ್ಲಿ. ಈಗ ಯಾಕಿಲ್ಲ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಏನು ನಡೆದಿತ್ತು ಒಂದು ಸರ್ತಿ ರಿಕಾಲ್ ಮಾಡ್ಕೋಬೋದು ಆ ಹಗರಣದ ವಿಚಾರವಾಗಿ? ಖಂಡಿತ ಅರವಿಂದ್, ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಕೂಡ ಸಾಕಷ್ಟು ಸಾಮ್ಯತೆಗಳಿದೆ. ಯಾಕಂದ್ರೆ ಸೈಟ್ ವಾಪಸ್ ಕೊಡುವಂತ ವಿಚಾರದಿಂದ ಹಿಡಿದು ಇದೀಗ ತನಿಖೆ ವಿಚಾರವೂ ಕೂಡ ಆ ಒಂದು ಪ್ರಕರಣ ಈ ಒಂದು ಪ್ರಕರಣ ಎರಡು ಕೂಡ ಸಾಮ್ಯತೆ ಇರುವಂಥದ್ದು. 2009ರಲ್ಲಿ ಮಂಡ್ಯದ ಮೂಡಾದಲ್ಲಿ ನಡೆದಂತಹ ಏನು ಸೈಟ್ ಹಂಚಿಕೆ ವಿಚಾರದಲ್ಲಿ ಒಂದಷ್ಟು ಹಗರಣಗಳು ನಡೆದಿವೆ. ನಿಟ್ಟಿನಲ್ಲಿ RTI ಕಾರ್ಯಕರ್ತರು ಕೂಡ ದೂರು ನೀಡ್ತಾರೆ. ದೂರಿನ ಅನ್ವಯವಾಗಿ ಸ್ವಲ್ಪ ದಿನಗಳ ಬಿಟ್ಟ ನಂತರವಾಗಿ ಅಂದ್ರೆ CS ಪುಟ್ಟರಾಜು ಮತ್ತೆ M ಶ್ರೀನಿವಾಸ್, ಈಗಿನ ಕಾಂಗ್ರೆಸ್ ಶಾಸಕರಾದಂತಹ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಇವರ ವಿರುದ್ಧ ಸೇರಿದಂತೆ 26 ಮಂದಿ ವಿರುದ್ಧವಾಗಿ ಏನು ಕೇಸನ್ನು ಕೊಡುವಂಥದ್ದು. ಇದಾದ ಬಳಿಕವಾಗಿ ಇವರೆಲ್ಲರೂ ಕೂಡ ತಮಗೆ ಹಂಚಿಕೆ ಆದಂತಹ ಸೈಟ್ಗಳೆಲ್ಲರೂ ಕೂಡ ವಾಪಸ್ ಕೊಡುವ ನಿಟ್ಟಿನಲ್ಲಿ ಪತ್ರವನ್ನು ಕೂಡ ಬರೀತಾರೆ. ಆದರೆ ಅದ್ಯಾವುದು ಕೂಡ ಅಕ್ಸೆಪ್ಟ್ ಆಗಲ್ಲ. ಈಗ ಏನು CM ಅವರ ಪತ್ನಿ ಏನು 14 ಸೈಟ್ಗಳನ್ನು ವಾಪಸ್ ಕೊಡ್ತೀವಿ ಅಂತ ಏನು ಹೇಳಿದ್ದಾರೆ, ಅದನ್ನು 24 ತಾಸಿನಲ್ಲೇ ಕೂಡ ಅದನ್ನು ವಾಪಸ್ ಕೊಡುವ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳು ಪ್ರಕ್ರಿಯೆಯಾಗ್ತಾರೆ. ಆದರೆ ಅಂದು ವಾಪಸ್ಸನ್ನು ಪಡೆದುಕೊಳ್ಳೋದಿಲ್ಲ. ಇದಾದ ಬಳಿಕವಾಗಿ 2013ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಬರುತ್ತೆ. ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಕೂಡ ಇದನ್ನು CBIಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಕಂಪ್ಲೀಟ್ ಆಗಿ. ಏನು ಆಗ JDSನ ಶಾಸಕರಾಗಿದ್ದಂತಹ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಜೊತೆಗೆ CS ಪುಟ್ಟರಾಜು ಮತ್ತೆ M ಶ್ರೀನಿವಾಸ್ ಸೇರಿದಂತೆ 26 ಮಂದಿಯ ವಿರುದ್ಧವಾಗಿ CBIನಲ್ಲಿ FIR ಕೂಡ ಆಗುತ್ತೆ. ಈ ನಡುವೆ CS ಪುಟ್ಟರಾಜು ಸೇರಿದಂತೆ ಒಂದಷ್ಟು ಜನರ ಕೇಸ್ ಕೂಡ ಸ್ಕ್ವಾಶ್ ಆಗಿರುವಂಥದ್ದು. ಇನ್ನು ಉಳಿದಂತೆ ಪ್ರಕರಣ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಇಲ್ಲಿ ಮೇಲ್ನೋಟಕ್ಕೆ ಕಂಡುಬರ್ತಾ ಇರುವಂತಹ ವಿಚಾರ ಅಂತಂದ್ರೆ, ಆಗ CM ಸಿದ್ದರಾಮಯ್ಯನವ್ರಿಗೆ ಏನು CBI ಮೇಲೆ ನಂಬಿಕೆ ಇತ್ತು. ಈಗ ಇವರ ಪ್ರಕರಣ ಬಂದಂತ ಸಂದರ್ಭದಲ್ಲಿ ಯಾಕೆ ಇವರು CBIಗೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ? ಈ ದ್ವಂದ್ವ ನೀತಿ ಏನಕ್ಕೆ ನಿಟ್ಟಿನಲ್ಲಿ ಸಾರ್ವಜನಿಕರಲ್ಲಿ ಒಂದಷ್ಟು ಪ್ರಶ್ನೆಗಳು ಎದುರಾಗಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಜನ ಕಂಪೇರ್ ಮಾಡ್ತಾರಲ್ವಾ, ಮಂಡ್ಯದಲ್ಲಾದಾಗ ಹೀಗೆ, ಮೈಸೂರಿನಲ್ಲಿ ಆದಾಗ ಯಾಕೆ ಹೀಗೆ ಇಲ್ಲ, CBI ತನಿಖೆಗೆ ಯಾಕೆ ಕೊಡಲಿಲ್ಲ, CBIಗೆ ಯಾಕೆ ಕಡಿವಾಣ ಹಾಕಿದ್ರು? ಈ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಡಬೇಕಷ್ಟೆ.